ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನೊಂದು ಸಿಂಪಲ್ ವಿಷಯ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವೇರಿಂಗ್ ಮಾಸ್ಕ್ ಧರಿಸೋದು. ಬಹಳ ಜನ ನನ್ನ ಕ್ಲಿನಿಕ್ಕಿಗೆ ಬಂದವರು ಕೇಳ್ತಾರೆ, ಏನು ಸರ್ ಇವಾಗಲೂ ಮಾಸ್ಕ್ ಧರಿಸ್ತಾನೆ ಇದ್ದೀರಾ, ಮಾಸ್ಕ್ ಹಾಕ್ಕೊಳ್ತಾನೆ ಇದ್ದೀರಾ, ಇವಾಗಲೂ ಇದೆಯಾ ಕೋವಿಡ್ಡು ಅಂತ ಹೇಳ್ಬಿಟ್ಟು. ಅದು ಉತ್ತರ ಭಾಳ ಸಿಂಪಲ್. ಮಾಸ್ಕಿನ ಬಗ್ಗೆ ನಮಗೆ ತಿಳುವಳಿಕೆ ಉಂಟಾಗಿದ್ದು ಕೊರೋನಾ ವೈರಸ್ ಅಟ್ಯಾಕ್ ಮಾಡಿದ ಮೇಲೆ. ಸೊ ಅದು ಸಿಂಪಲ್ ಮಾಸ್ಕ್ ಅಥವಾ N95 ಮಾಸ್ಕು. ಸಿಂಪಲ್ ಮಾಸ್ಕ್ ಆದರೆ ಡಬಲ್ ಮಾಸ್ಕಿಂಗ್ ಮಾಡಬೇಕು. ಸಿಂಗಲ್ ಮಾಸ್ಕಿಂಗ್ ಏನು ಹೆಲ್ಪ್ ಆಗುತ್ತೆ ಅಂದರೆ ಅದು ಡಸ್ಟ್ ಮತ್ತು ಸ್ಮೋಕ್, ಧೂಳು ಮತ್ತು ಹೊಗೆ, ಅದನ್ನು ಮಾತ್ರ ಅದರ ಕಾರ್ಬನ್ ಪಾರ್ಟಿಕಲ್ಸ್ ಒಳಗಡೆ ಹೋಗೋದಂಗೆ ಅದು ತಡೀತದೆ ಮಾಸ್ಕ್. ಡಬಲ್ ಮಾಸ್ಕ್ ಹಾಕಿದರೆ ಅದು ವೈರಸ್ಸು ಬ್ಯಾಕ್ಟೀರಿಯಾಗಳನ್ನು ಕೂಡ ತಡೀತದೆ, ಒಳಗೆ ಹೋಗೋದ ಹಾಗೆ ತಡೀತದೆ. ಆದ್ದರಿಂದ ನನ್ನ ಈಗಲೂ ಕೂಡ ಕೊರೋನಾ ಇಲ್ಲ ಅಂತಂದ್ರೂ ಬೇರೆ ಬೇರೆ ತರಹ ವೈರಸ್ಸುಗಳು, ಉದಾಹರಣೆಗೆ ಈಗ ಹೊಸದಾಗಿ ಇಬೋಲಾ ವೈರಸ್, ಹಿಂದೆ ಒಂದು ಸರ್ತಿ ಬಂದಿತ್ತು, ಈಗ ಮತ್ತೆ ಇಬೋಲಾ ವೈರಸ್ ಬರ್ತಾ ಇದೆ. ಕೆಲವು ಕೇಸ್ಗಳು ಇದರ ಕೇರಳದಲ್ಲಿ ಇವೆ ಅಂತ ಹೇಳಿಬಿಟ್ಟು ಕಂಡುಹಿಡಿದಿದ್ದಾರೆ. ಅದರಿಂದ ಮಾಸ್ಕ್ ಹಾಕ್ಕೊಂಡಿರೋದೇ ಬಹಳ ಒಳ್ಳೆಯದು. ನೀವು, ನನ್ನ ಸಲಹೆ ಏನು ಅಂತಂದರೆ, ಒಂದು ಕ್ಲಿನಿಕ್ಕಿಗೆ ಹೋಗಬೇಕಾದ್ರೆ ಅಥವಾ ಎಲ್ಲೇ ಹೋಗಬೇಕಾದ್ರೂ ಕ್ಲಿನಿಕಲ್ಲಿ ವೈರಸ್ಗಳು ಇರ್ತವೆ ಜಾಸ್ತಿ. ಆದ್ದರಿಂದ ನಾನು ಕ್ಲಿನಿಕಲ್ಲಿ ಹಾಕ್ಕೊಂಡೇ ಇರ್ತೀನಿ ಇವಾಗಲೂ. ಸೊ ಯಾಕಂದರೆ ಬಂದವರು ಕೆಮ್ತಾರೆ, ಸೀನ್ತಾರೆ, ಎಲ್ಲ ಮಾಡ್ತಾರಲ್ವ. ಆದ್ದರಿಂದ ಹಾಕ್ಕೊಂಡು ಬಂದರೆ ನಿಮಗೆ ಕ್ಷೇಮ, ನಿಮಗೆ ವೈರಸ್ಗಳು ನಿಮ್ಮ ಮೂಗಿನೊಳಗೆ ಹೋಗಲ್ಲ. ಸೊ ಕ್ಲಿನಿಕ್ಗಳ ಒಳಗಡೆ ಬಂದಾಗ ಡಬಲ್ ಮಾಸ್ಕಿಂಗ್ ಮಾಡ್ಕೊಳ್ಳಿ. ಹೊರಗಡೆ ಸ್ಕೂಟ್ರಲ್ಲಿ, ಟೂ ವೀಲರಲ್ಲಿ ಹೋಗಬೇಕಾದ್ರೆ ಸಿಂಗಲ್ ಮಾಸ್ಕ್ ಕೂಡ ಸಾಕು. ಯಾಕಂದರೆ ಡಸ್ಟ್ ಆ್ಯಂಡ್ ಅದು ಡಬಲ್ ಮಾಸ್ಕ್ ಹಾಕ್ಕೊಂಡ್ರೆ ಇನ್ನೂ ಉತ್ತಮ. ನಾನು ಅದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದನ್ನು. ಸೊ ದ್ಯಾಟ್ ಯಾಕಂದರೆ ಕೆಲವರಿಗೆ ಸ್ಕೂಟ್ರಲ್ಲಿ ಎದುರುಗಡೆಯಿಂದ ಹೋಗೋವನಿಗೆ ಅಕ್ಷಿ ಅನ್ನೋದು, ಉಗಿಯೋದು ಅಭ್ಯಾಸ ಭಾಳ ಜಾಸ್ತಿ. ಇದು ಬೆಂಗಳೂರು ಬರ್ತಾ ಸಿಕ್ಕಾಪಟ್ಟೆ ಕಲುಷಿತವಾಗಿದೆ, ವಾತಾವರಣ ಕಲುಷಿತವಾಗಿದೆ. ನಾವು ಎಲ್ಲರಿಗೂ ನಿಂತ್ಕೊಂಡು ಬೈಯೋಕ್ಕಾಗುತ್ತಾ? ಸೊ ನಮಗೆ ಬೆಳಗ್ಗೆ ಕೆಲಸಕ್ಕೆ ಅರ್ಜೆಂಟಾಗಿ ಹೋಗ್ತಾ ಇರ್ತೀವಿ. ಸೊ ಇನ್ನೊಬ್ಬರಿಗೆ ಬೈಯೋದಕ್ಕಿಂತ ನಾವೇ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದಲ್ವ. ಸೊ ಹಾಗಾಗಿ ಈ ಮಾಸ್ಕೇನು ಕೊರೋನಾ ಟೈಮಲ್ಲೇ ಕಂಡುಹಿಡಿದಿದ್ದಲ್ಲ. ನಾವು ಡಾಕ್ಟ್ರುಗಳು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು. ಅದು ಆಟೋಕ್ಲೇವ್ಡ್, ಅಂದರೆ ಇದರಲ್ಲಿ ಹಬೆಯಲ್ಲಿ ಇದು ಹಬೆಯಲ್ಲಿ ಅದು ಇದಾಗ್ಬಿಟ್ಟು ಕ್ಲೀನ್ ಆಗಿಬಿಟ್ಟು ಬರ್ತದೆ. ಅಂತಹ ಮಾಸ್ಕನ್ನು ನೋ ಟಚ್ ಟೆಕ್ನಿಕ್ ಮೂಲಕ ಅದನ್ನು ಹಾಕ್ಕೊಂಡು ನರ್ಸುಗಳು ಹಿಂದ್ಗಡೆಯಿಂದ ಕಟ್ತಾರೆ ಅದನ್ನು. ಯಾಕೆಂದರೆ ನೆಕ್ಸ್ಟ್ ಡಾಕ್ಟ್ರು ಗ್ಲೌಸ್ ಹಾಕ್ಕೊಂಡು ಆಪ್ರೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಯಾವತ್ತೋ ಮಾಸ್ಕ್ಗಳ ಉಪಯೋಗ ನಾವು ಮೆಡಿಕಲ್ ಫೀಲ್ಡಲ್ಲಿ ಮಾಡ್ಕೊಂಡಿದ್ದೀವಿ. ಆದರೆ ಪಬ್ಲಿಕ್ಕಿಗೆ ಅದರ ಅವೇರ್ನೆಸ್ ಬಂದಿರೋದು ಕೋವಿಡ್ ಟೈಮ್ನಲ್ಲಿ. ಸೊ ಹೀಗೆ ಮಾಸ್ಕ್ಗಳನ್ನು ಧರಿಸುವುದರಿಂದ ನಿಮ್ಮ ಪ್ರೊಟೆಕ್ಷನ್ ನೀವು ಮಾಡ್ಕೊಂಡಾಗ ಆಗುತ್ತೆ. ಹಾಗೆಯೇ ನಿಮಗೂ ಕೂಡ ಅಕ್ಷಿ, ಆಮೇಲೆ ಕೆಮ್ಮು ಬಂದರೆ ನೀವು ಆ ಕಡೆ ತಿರ್ಕೊಂಡು ಅಕ್ಷಿ ಅಂತೀರ. ಬಟ್ ಆ ಕಡೆ ಎಷ್ಟೋ ಜನಕ್ಕೆ ನಿಮ್ಮ ಮುಖದಿಂದ, ಮೂಗಿನಿಂದ, ಬಾಯಿನಿಂದ ಬರುವಂತಹ ರೋಗಗಳು ಅವರಿಗೂ ಹೋಗ್ತವೆ. ಪರ್ಟಿಕ್ಯುಲರ್ಲಿ ಕ್ಲಿನಿಕಲ್ಲಿ ವೆಯ್ಟಿಂಗ್ ರೂಮ್ನಲ್ಲಿ ಪರಸ್ಪರ. ಸೊ ಖಂಡಿತವಾಗಿ ಕ್ಲಿನಿಕ್ ವೆಯ್ಟಿಂಗ್ ರೂಮ್ನಲ್ಲಿ ನೀವು ಹಾಕ್ಕೊಳ್ಳೇಬೇಕು. ದಾರಿಯಲ್ಲಿ ಹೋಗುವಾಗಲೂ ಅಷ್ಟೇ, ಜನ ಅಕ್ಷಿ ಅಂತ ಇರ್ತಾರೆ, ಕೆಮ್ತಾ ಇರ್ತಾರೆ, ಉಗಿತಾ ಇರ್ತಾರೆ. ಸೊ ಇದು ಎಲ್ಲದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಬೇಕಾದ್ರೆ ನೀವು ಮಾಸ್ಕ್ ಹಾಕ್ಕೊಳ್ಳೇಬೇಕು. ಒಂದು ಸರ್ತಿ ಅದು ಇನ್ಫೆಕ್ಷನ್ ಬಂದರೆ ಕೆಲವು ವೈರಸ್ಗಳು ಡೆಡ್ಲಿ ಆಗಿರ್ತವೆ, ಅಂದರೆ ನಿಮ್ಮನ್ನು ಸಾಯಿಸ್ತವೆ. ಆದ್ದರಿಂದ ಮಾಸ್ಕು ಎದೆಗೆ ಹೇಗೆ ನಾವು ಎದೆಯ ಕವಚ ಹಾಕ್ಕೊಂಡಿರ್ತೀವೋ, ಇದು ಸೈನಿಕರು ಬಾಣ ತಾಗದ ಹಾಗೆ ಅಥವಾ ಗುಂಡೇಟು ಬೀಳದ ಹೇಗೆ ಹಾಕ್ಕೊಳ್ತೀವೋ ಹಾಗೆಯೇ ನಮ್ಮ ಮೂಗಿಗೆ ಮತ್ತು ಬಾಯಿಗೆ ಕವರ್ ಮಾಡಿ. ಇವಾಗ ನಾನು ಕೆಲವರು ನೋಡ್ತೀನಿ ಹಾಕ್ಕೊಂಡಿರ್ತಾರೆ ಮಾಸ್ಕು, ಅದು ಇಲ್ಲಿರ್ತದೆ ಗಡ್ಡಕ್ಕೆ. ಅದು ಗಡ್ಡಕ್ಕೆ ಯಾಕೆ? ಮೂಗಿಗಿಲ್ಲ, ಬಾಯಿಗಿಲ್ಲ.
ಸೊ ಅದು ಹಾಕೊಳ್ಳೋ ಉದ್ದೇಶ ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಬಹುಶಃ ಅದು ಗೊತ್ತಿಲ್ಲ. ಅದು ಹಾಕ್ಕೊಂಡ್ರೆ ಏನೋ ತಾಯತ ಕಟ್ಕೊಂಡಂಗೆ ಇದು ವೈರಸ್ಗಳು ಬ್ಯಾಕ್ಟೀರಿಯಾಗಳು ನನ್ನ ಹತ್ರ ಸುಳಿಯಲ್ಲ ಅಂತ ಏನಾದರೂ ಭ್ರಮೆ ಏನಾದರೂ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಕ್ಲಿನಿಕ್ ಹೊರಗಡೆ ಒಂದೊಂದು ಸತಿ ನಿಂತ್ಕೊಂಡಿರ್ತೀನಿ, ಮೆಡಿಕಲ್ ಶಾಪಿಗೆ ಬರ್ತಾರೆ, ಬಂದ ತಕ್ಷಣ ಬಂದಾಗ ಇಲ್ಲಿರ್ತದೆ ಅದು. ಆ ಕಡೆ ಈ ಕಡೆ ಹೋಗುವಾಗಲೂ ಹಾಗೇ ಇರ್ತದೆ. ಅದು ಏನೋ ಕೆಲವು ಸರ್ತಿ ನಾನು ನಿಲ್ಲಿಸ್ಬಿಟ್ಟು ಹಲೋ ಹಿಂಗೆ ಅಂತೀನಿ, ಮೂಗು ಕವರ್ ಮಾಡ್ಕೊಳ್ಳಿ ಅಂತ. ಓಕೆ ಥ್ಯಾಂಕ್ ಯು ಅಂತಾರೆ. ಸೊ ಮಾಸ್ಕಿನ ಉಪಯೋಗ ಅರ್ಥ ಮಾಡಿಕೊಂಡು ಅದರ ಹಿಂದೆ ಇರುವ ಸೈಂಟಿಫಿಕ್ ರೀಸನನ್ನು ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ. ಜನಸಂದಣಿ ಜಾಸ್ತಿ ಇರೋ ಜಾಗದಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಬೇಕು. ನೀವೆಲ್ಲೋ ಒಂದು ಗುಡ್ಡದಲ್ಲಿ ಹೋಗ್ತಾ ಇದ್ದೀರಾ, ಅದಕ್ಕೂ ಆವಾಗ ಬೇಕಾಗಿಲ್ಲ, ಫ್ರೆಶ್ ಗಾಳಿ ಬರ್ತಾ ಇರ್ತದೆ, ಅಲ್ಲಿ ಯಾರು ಜನಸಂಚಾರ ಇಲ್ಲ, ಖಂಡಿತ ಏನು ತೊಂದರೆ ಆಗಲ್ಲ. ಸೊ ಹೀಗೆ ಮಾಸ್ಕು ಅಥವಾ ಮುಖವಾಡ ಅದನ್ನು ನಾವು ಆದಷ್ಟು ಯಾವಾಗಲೂ ಧರಿಸ್ಕೊಂಡೇ ಇರೋಣ. ನಾವು ಮುಂದೆ ಬರುವಂತಹ ವೈರಸ್ಗಳ ಕಾಟವನ್ನು ತಪ್ಪಿಸೋಣ. ಅಲ್ಲದೆ ನಮ್ಮ ಸುತ್ತಮುತ್ತ ಕ್ಲೀನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡೋಣ. ಅಕಸ್ಮಾತ್ ನಿಮ್ಮ ಹತ್ರ ಅಕ್ಷಿ ಮಾಡುವಾಗ ನಿಮ್ಮ ಹತ್ರ ಮಾಸ್ಕ್ ತರಲಿಕ್ಕೆ ಮರ್ತೋಯ್ತು, ನಾನು ಇದನ್ನು ಈ ಬೇರೆ ದೇಶಗಳಿಂದ ಬಂದವರ ಹತ್ರ ನೋಡಿದ್ದೀನಿ, ಬಂದವರು ಅವರು ಅಕ್ಷಿ ಮಾಡಬೇಕಾದ್ರೆ ತಮ್ಮ ಶರ್ಟ್ಗಳನ್ನು ಹೀಗೆ ಮಾಡಿ ಅಕ್ಷಿತ್ ಅಂತಾರೆ ಅಥವಾ ಕೆಮ್ತಾರೆ, ಹೀಗೆ ಒಳಗಡೆ ಮಾಡ್ಕೊಂಡು ತಮ್ಮ ದೇಹದ ಒಳಗಡೆ ಮಾಡ್ಕೊಳ್ತಾರೆ. ಅದು ಶರ್ಟ್ ಕವರ್ ಆಗಿರ್ತದಲ್ವ. ಸೊ ಇದು ಒಂದು ರೀತಿಯಲ್ಲಿ ಒಳ್ಳೆಯ ಅಭ್ಯಾಸ ಇದು. ಹೀಗೆ ಅಕಸ್ಮಾತ್ ಮಾಸ್ಕ್ ಮರೆತರು ಕ್ಲಿನಿಕ್ಗೆ ಬರಬೇಕಾದ್ರೆ ಅಥವಾ ಎಲ್ಲರೂ ಹೋಗಬೇಕಾದ್ರೆ ಅಕ್ಷಿ ಬಂದರೆ ಆ ಥರ ಮಾಡ್ಬೋದು. ಅಥವಾ ಎದುರುಗಡೆ ಅವನು ಅಕ್ಷಿ ಮಾಡ್ತಾನೆ ಅಂತೇಳಿ ಮಾಡಿ ಗೊತ್ತಾದ ತಕ್ಷಣ ನೀವು ಹೀಗೆ ಕವರ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಕರ್ಚೀಫ್ ಇದ್ದರೆ ಕರ್ಚೀಫ್ ಅಡ್ಡ ಇಟ್ಕೊಳ್ಬೋದು, ನೀವು ಕೆಮ್ಮುವಾಗ ಕರ್ಚೀಫ್ ಅಡ್ಡ ಇಟ್ಕೊಳ್ಬೋದು. ಹೀಗೆ ಹಲವಾರು ವಿಷಯಗಳಿವೆ. ನಿಮ್ಮ ಮೂಗಿನಿಂದ ಮತ್ತು ಬಾಯಿನಿಂದ ಬರುವಂತಹ ರೋಗಾಣುಗಳು ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ತಡೀಲಿಕ್ಕೆ ಈ ಥರ ಹಲವಾರು ವಿಧಾನಗಳಿವೆ. ದಯವಿಟ್ಟು ಇದನ್ನು ನೀವು ಫಾಲೋ ಮಾಡಿ. ಸೊ ಇಷ್ಟು ಹೇಳಿ ಇವತ್ತು ನಾನು ಚಿಕ್ಕ ಟಾಪಿಕ್ಕು ಸಡನ್ನಾಗಿ ತಲೆಗೆ ಬಂತು, ಮಾತಾಡೋಣ ಅಂತ ಅಂದ್ಕೊಂಡೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.